ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನಲ್ಗೆ ಸುಸ್ವಾಗತ. ಸೊ ಯಾರಿಗೆಲ್ಲ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಮೌಂಟ್ ಯಾರಿಗೆ ಬಂದಿಲ್ಲ ಸೊ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಮತ್ತು ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಕ್ಕೆ ಬರ್ತಾ ಇಲ್ಲ ಸೊ ಅವ್ರು ಕೂಡ ಈ ವಿಡಿಯೋ ನೋಡಲೇಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವನದೇ ಅವರು ಒಂದು ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಅದು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ಯಾಕಪ್ಪ ಅಂತಂದರೆ ಒಂದು ಯುವನಿಧಿದವರು ಒಂದು ಒಳ್ಳೆ ಅಪ್ಡೇಟ್ ತಂದಿದ್ದಾರೆ. ಸೊ ಅದೆಲ್ಲ ಏನು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯುವನಿಧಿ ಅಮೌಂಟು ಯಾರಿಗೆ ಬಂದಿಲ್ಲ, ಬರಲಿಲ್ಲ ಅಂದರೆ ಏನು ಮಾಡಬೇಕು, ಯಾವ ಥರ ಪ್ರೊಸೀಜರ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಎಲ್ಲರಿಗೆ, ಯಾಕಂದರೆ ಯೂಸ್ಫುಲ್ ಆಗಿರುತ್ತೆ. ಓಕೆನಾ. ಸೊ ಏನಪ್ಪ ಅಂತಂದರೆ ಮೊದಲು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ಯಾರು ನವಂಬರಲ್ಲಿ ತುಂಬಿದಿಲ್ಲ ಅದು ಒಳ್ಳೆಯದು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮೊದಲು ಏನಿರ್ತಿತ್ತು ಅಂದರೆ ಇವನಿದು ಸ್ಟಾರ್ಟಿಂಗು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮು ಮಂತ್ಲಿ ತುಂಬೋದಿರೋದಿತ್ತು. ಬಟ್ ಆಮೇಲೆ ಬರ್ಬರ್ತಾ ಏನಂದರೆ ಕ್ವಾರ್ಟರ್ಲಿ ಅಂದರೆ 3 ಮಂತ್ ನಂತರ ಅಂದರೆ 3 ಮಂತ್ಲಿ ಅಂದರೆ ತ್ರೈಮಾಸಿಕವಾಗಿ ನೀವು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಕೊಳ್ಳಿ ನೀವು ಸೆಲ್ಫ್ ಅಪ್ಲಿಕೇಶನ್ ಅಂದರೆ ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ. ಆದ್ದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿ ಮಾಹೆಗಳಲ್ಲಿ 1 ರಿಂದ 25ನೇವರೆಗೆ ಮಾತ್ರ ನೀಡುವುದು. ಅಂದರೆ ಏನಂದರೆ ಮೊದಲು ನೀವು ತ್ರೈಮಾಸಿಕ ಅಂದರೆ 3 ಮಂತಿಗೆ ನಂತರ ನೀವು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾಗಿತ್ತು. ಅದು ಬಂದುಬಿಟ್ಟು 1ನೇ ತಾರೀಕಿಂದ 25ನೇ ತಾರೀಕುವರೆಗೂ. ಆದರೆ ಇವಾಗ ಮತ್ತೆ ಹೊಳ್ಳಿ ಅದೇ ಥರ ನಿಮಗೆ ಫಸ್ಟ್ ಏನಿತ್ತಲ್ಲ ನಿಮಗೆ ಮಂತ್ಲಿ ತುಂಬೋದಿರೋದು ಜಸ್ಟ್ ಮತ್ತೆ ನೋಟಿಫಿಕೇಶನ್ ಕಳಿಸಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಜಸ್ಟ್ ಇವತ್ತು ಬಂದಿದೆ. ಇಲ್ಲಿ ಡೇಟ್ ನೋಡ್ಬೋದು, ಟುಡೇ ಡೇಟ್ ಇದೆ. ಸೊ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆ ಸ್ವಯಂ ಘೋಷಣೆ ಅವಧಿಯನ್ನು ಪ್ರತಿ ತ್ರೈಮಾಸಿಕ ಬದಲಾಗಿ ಮಾಸಿಕ ಈ ಮೊದಲಿನಂತೆ ಬದಲಾಯಿಸಲಾಗಿದೆ. ಆದ್ದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಹೆ 1 ರಿಂದ 25ರವರೆಗೆ ನೀಡುವುದು. ಅಂದರೆ ಮೊದಲು 3 ಮಂತ್ಲಿ ಅಂದರೆ ತ್ರೈಮಾಸಿಕ ಅಂದರೆ ತುಂಬಬೇಕಾಗಿತ್ತು. ಅಂದರೆ 3 ಮಂತ್ ಆದ ನಂತರ ನೀವು ತುಂಬಬೇಕಾಗಿತ್ತು. ಇವಾಗ ಮಂತ್ಲಿ ತುಂಬಬೇಕಾಗಿತ್ತು ಅಂತ ಜಸ್ಟ್ ಇವಾಗ ನೋಟಿಫಿಕೇಶನ್ ಕಳಿಸಿದ್ದಾರೆ. ಸೊ ಡೇಟ್ ನೋಡ್ಬೋದು ನೀವು, ಎಷ್ಟು ಬಂದುಬಿಟ್ಟು ಇವತ್ತು 5 ನವೆಂಬರ್ ಆಗಿದೆ. ಸೊ 11 ಗಂಟೆ ಆಗಿದೆ, ಇಲ್ಲಿ ನೋಡ್ಬೋದು. ಸೊ ಏನಪ್ಪ ಅಂತಂದರೆ ನೀವು ಮಂತ್ಲಿ ತುಂಬೋದು, ಡೋಂಟ್ ವೆರಿ. ಸೊ ಏನಪ್ಪ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗೆ ಅಮೌಂಟ್ ಆಗಸ್ಟ್, ಸೆಪ್ಟೆಂಬರ್ ಅಮೌಂಟ್ ಯಾರಿಗೆ ಬಂದಿಲ್ಲ ಸೊ ಅವರು ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಮೌಂಟ್ ಬರೋಲ್ಲ 100%. ಓಕೆನಾ. ಸೊ ಏನಪ್ಪ ಅಂತಂದರೆ ನಿಮಗೆ ಇವೊಂದು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಕ್ಕೆ ಬರ್ತಾ ಇಲ್ಲ ಅಂದರೆ ಸೊ ವೆಬ್ಸೈಟ್ ಚೇಂಜ್ ಮಾಡ್ಕೊಳ್ಳಿ. ಒಂದು ವೇಳೆ ಕ್ರೋಮಲ್ಲಿ ತುಂಬ್ತಾ ಇದ್ದರೆ ನೀವು ಗೂಗಲಲ್ಲಿ ತುಂಬ್ಕೊಳ್ಳಿ, ಅಂದ ತಕ್ಷಣ ಬರುತ್ತೆ. ಅಂದರೆ ಇವನಿಧಿ ತುಂಬುವಾಗ ನಿಮಗೆ ಇವನಿಧಿ ಆಪ್ಷನ್ ಅಂತ ಬರ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಕ್ರೋಮಲ್ಲಿ ತುಂಬ್ತಾ ಇದ್ದರೆ ನೀವು ಗೂಗಲಲ್ಲಿ ಅದೇ ಥರ ಬೇರೆ ವೆಬ್ಸೈಟ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಟ್ರೈ ಮಾಡಿ, ಅಲ್ಲಿ ನಿಮ್ಮದು ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ಯುವನಿಧಿ ಅಂತ ಆಪ್ಷನ್ಸ್ ಬರ್ತವೆ. ಓಕೆನಾ. ಸೊ ಇನ್ನು ನಿಮಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.